ಏರ್ಪೋರ್ಟ್ ವಿಚಾರವಾಗಿ ಸಿರಾದಲ್ಲೇ ಏರ್ಪೋರ್ಟ್ ಆಗಬೇಕು ಅಂತ ಹೇಳಿ ಬಯಲುಸೀಮೆ ಮತ್ತು ಉತ್ತರ ಕರ್ನಾಟಕದ 30 ಮಂದಿ ಶಾಸಕರು ಸಿಎಂ ಗೆ ಲೆಟರ್ ಬರೆದಿದ್ದಾರೆ ಜಯಚಂದ್ರ ಅವ್ರ ಈಗಲ್ಲ ನಾನು 6 ತಿಂಗಳ ಹಿಂದೆ ನನ್ನ ಕಡೆಯಲ್ಲಿ ಯಾರೋ ಬಂದಿದ್ರು 6 ಮಂತ್ ಇಂದ ಲೆಟರ್ ಬರ್ದಿದ್ನ ಈಗ ಅವರೆಲ್ಲ ಬರ್ತಿರ್ಬೇಕು ನಾನು 6 ತಿಂಗಳ ಹಿಂದೆ ಲೆಟರ್ ಬರ್ದೆ ಅವ್ರು ಯಾರೋ ಬಂದ್ರೆ ನಮ್ಮ ಸಿರಾದಲ್ಲಿ ಆಗ್ಬೇಕಂತ ಒಳ್ಳೇದಾಯ್ತು ನಮ್ಮ ಊರು ಸ್ವೀಪ್ ಆಗ್ತೈತೆ ಅಲ್ಲೇ ಇರಲ್ಲ ಅಂತ ನಾನು ಹೇಳಿದೆ ಯಾಕೆ ನಮಗೂ ಬರಲಿಕ್ಕೆ ಹುಬ್ಳಿ ಬೆಳಗಾಂ ಶಿವಮೊಗ್ಗ ಬಿಜಾಪುರ ನಿಯರೆಸ್ಟ್ ಆಗುತ್ತೆ ಮುಖ್ಯವಾಗಿ ಅಲ್ಲಿ ಮಾಡೋ ಉದ್ದೇಶ ಅಂದರೆ ಈಗಾಗಲೇ ಬೆಂಗಳೂರು ಟ್ರಾಫಿಕ್ನಿಂದ ಸಮಸ್ಯೆ ಆಗಿದೆ ಅದು ಏರ್ಪೋರ್ಟ್ ಆದರೆ ಇನ್ನೂ ಒಂದು 5,000 ಗಾಡಿ ಎಕ್ಸ್ಟ್ರಾ ಆಗ್ತದೆ ಸಿಟಿಯಲ್ಲಿ ಎಂಟ್ರಿ ಸೊ ಅಲ್ಲಿ ಆದರೆ ಆ ಕಡೆಯಿಂದ ಬರ್ತಾರೆ ಆ ಕಡೆ ವಾಪಸ್ ಹೋಗಿಬಿಡ್ತಾರೆ ಅವರು ಬೆಂಗಳೂರಿಗೆ ಬರೋಲ್ಲ ಸೊ ಹೀಗಾಗಿ ನಾನು 6 ತಿಂಗಳ ಹಿಂದೆ ಪತ್ರ ಬರ್ತೀನಿ ಸಿ ಎಮ್ ಅವ್ರಿಗೆ ಸಿರಾದಲ್ಲಿ ಆಗಬೇಕು ಮತ್ತು ಅಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಕೂಡ ಇದೆ ಅಲ್ಲಿ ನಮ್ಮದೇ ಲ್ಯಾಂಡ್ ಇದೆ ಸೊ ಉತ್ತರ ಕರ್ನಾಟಕ 7-8 ಜಿಲ್ಲೆಗೆ ಅನುಕೂಲ ಆಗ್ತದೆ 7-8 ಸುಮಾರು ಜಿಲ್ಲೆ ಅರ್ಧ ಕರ್ನಾಟಕ ಇದೆಲ್ಲ ಅಲ್ಲಿ ಆಲ್ರೆಡಿ ನಮ್ಮ ಗೌರ್ಮೆಂಟ್ ಜಾಗ ಇದೆ ಸಿರಾ ಹತ್ತಿರ ನಮಗೆ ಅನುಕೂಲ ಆಗುತ್ತೆ ನಾವು ನೋಡೋಲ್ಲ ನಾವೇ ಬೆಂಗಳೂರಿಗೆ ಬರಬೇಕು ಇಲ್ಲಿ ಆ ಕಡೆ ಹೊರಗಿಂದ ಹೊರಗೆ ಬರ್ತೀವಿ ವಾಪಸ್ ಹೋಗ್ತಾರೆ ನಮ್ಮ ಜನ ಅದು ಇದೆ ಅದು ಆ ಕಡೆ ಕಮಿಟಿಯವರು 2 ಕಡೆ ಬಂದು ನೋಡ್ಕೊಂಡು ಹೋಗಿದ್ದಾರೆ ತಾವು ಶಿರಾದ ಈಗ ಜಯಚಂದ್ರ ತಾವು ಪತ್ರ ಬರೆದಿದ್ದಾರೆ ಅದನ್ನು ಸಹ ಪರಿಗಣಿಸಿ ಅದು ಸಹ ಅದನ್ನ ಅವರು ನೋಡ್ಲಿಲ್ಲ ಅಂತ ನೀವು ಪತ್ರ ಬರೆದಿರೋದಕ್ಕೆ ನಾವು ಮನ್ನಣೆ ಕೊಡಲಿಲ್ಲ ಅಂದ್ರೆ ಅದನ್ನು ಹೌದು ಇಲ್ಲಿಂದ ಹೋದ್ರಲ್ಲಿ ಶಿರಾ ಇಲ್ಲ 3 ಮಾತ್ರ ಕಳಿಸಿದ್ರು ಆ 3 ಮಾತು ನೋಡಿದ್ದಾರೆ ಮತ್ತೆ ಎಲ್ಲರೂ ಕೊಟ್ಟಬೇಕು ಮತ್ತೆ ವಾಪಸ್ ಕಳಿಸ್ಬೋದು ಇದ್ರು ನೋಡ್ಕೊಂಡು ಬನ್ನಿ ಅಂತ ನಾವೇನೋ ಯಾರೋ ಕೊಟ್ಟರು ಕೂಡ ಟೆಕ್ನಿಕಲಿ ಫೈನಲ್ ಮಾಡೋರು ಅವರು ಎಲ್ಲಿ ಮಾಡಬೇಕು ಅನ್ನೋದು ಅಂತಿಮವಾಗಿ ಏರ್ಪೋರ್ಟ್ ಅಥಾರಿಟಿ ಆಫ್ ಇಂಡಿಯಾದವರು ಅವ್ರು ಯಾರು ಡಿಸಿಷನ್ ತಗೋಬೇಕು ನಮ್ಮ ಸಮಸ್ಯೆ ನಮಗೆ ಅನುಗುಣವಾಗಿ ನಾವು ಅನುಕೂಲಕ್ಕಾಗಿ ಹೇಳಿದ್ವಿ ಮತ್ತೊಂದು ಪ್ರಸ್ತಾವನೆ ಕಳಿಸಿ ಡಿಮ್ಯಾಂಡ್ ಮಾಡ್ತಿದ್ದಾರೆ ಯಾವ್ದ್ರೆ ಕಮಿಟಿ ವಿಸಿಟ್ ಮಾಡಲಿ ಅಂತ ಏನಾದ್ರು ಒತ್ತಾಯ 3 ಸ್ಥಳಗಳ ಜೊತೆಗೆ ಅದನ್ನು ಸೇರಿಸಿ ಪುನಃ ಪರಿಶೀಲನೆ ಆಗಲಿ ಮಾಡಂತ ಈಗಿದೆ ಅದು ಡಿಮಾಂಡ್ ಇದೆ ಅದರ ನಮ್ಮ ಜಯಚಂದ್ರ ಅವರ ನೇತೃತ್ವದಲ್ಲಿ ಅದು ಇದೆ ಇರೋದು ಅವ್ರು ಲೆಟರ್ ಕೊಟ್ಟರೆ ಮತ್ತೆ ಬಹುಶಃ ವಾಪಸ್ ಕೇಳ್ಬೋದು ಅವ್ರ ಅಂತಿಮವಾಗಿ ಟೆಕ್ನಿಕಲಿ ಮುಖ್ಯ ಬಟ್ ಎಂ ಬಿ ಪಾಟೀಲ್ ಅವರು ಹೇಳ್ತಿರುವಂಥದ್ದು ಇದು ಬೆಂಗಳೂರಿನ 2ನೇ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗಾಗಿ ಬೆಂಗಳೂರು ಲಿಮಿಟ್ ಕೊಡಬೇಕಾಗುತ್ತೆ ಮತ್ತೆ ಬಂಡವಾಳ ಹಾಕೋರು ಕೂಡ ಶಿರಾಗ ಹೋದ್ರೆ ಬಂಡವಾಳ ಹಾಕ್ತಾರ ಬರ್ತಾರೆ ಯಾರು ಬರ್ತಾರೆ ಮುಂದಕ್ಕೆ ಅಂತ ಅಲ್ಲಾದ್ರೆ ಡಿಸ್ಟ್ರಿಕ್ಟ್ ಏರ್ಪೋರ್ಟ್ ಆಗುತ್ತೆ ಅದು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಲ್ಲ ಬೆಂಗಳೂರು ನೋಡಿ ಅದು ಜೊತೆಗೆ ಇದನ್ನ ನೋಡ್ಬೇಕಾಗ್ತದೆ ಬೆಂಗಳೂರನ್ನು ಕೂಡ ನಾವು ಇಂಪಾರ್ಟೆಂಟ್ ಕಾಯ್ಕೋಬೇಕಾಗ್ತದೆ ಇನ್ನೊಂದು 5,000 ಗಾಡಿ ಬಂದರೆ ಆ ರೋಡಲ್ಲಿ ಪರಿಸ್ಥಿತಿ ಏನಾಗುತ್ತಾರೆ ಹೀಗೆ ಹೋಗ್ಲಿಕ್ಕಾಗಲ್ಲ ಸಾಯಂಕಾಲ ಮತ್ತು ಬೆಳಗ್ಗೆ ಇನ್ನು 5,000 ಗಾಡಿ ಹಾಳಾದರೆ ಪರಿಸ್ಥಿತಿ ಏನಾಗುತ್ತೆ ಮತ್ತೆ ಬೆಂಗಳೂರಿಗೆ ಸಮಸ್ಯೆ ಆಗುತ್ತೆ ಆ ದೃಷ್ಟಿಯಿಂದ ನಾವು ಬೇಡ ಅಂತ ಹೇಳಿದ್ವಿ ಎರಡನೇದು ಆ ಕಡೆಯವ್ರಿಗೆ ಅನುಕೂಲ ಆಗುತ್ತೆ ಹುಬ್ಳಿಯಿಂದ ಬಳ್ಳಾರಿ 3 ಅವರ್ಸ್ನಾಗ ಬರ್ತಾರೆ ಏರ್ಪೋರ್ಟ್ಗೆ ಎಲ್ಲರೂ ಬೆಂಗಳೂರು ಅವರೇ ವಿದೇಶಕ್ಕೆ ಹೋಗೋಲ್ಲ ಜಿಲ್ಲೆಯವರು ಹೋಗ್ತಾರೆ ಮೈಸೂರು ಶಿವಮೊಗ್ಗ ಹಾಸನ ಒಳಗಡೆಯಿಂದ ಹಾಸನ ಮೈಸೂರು ಶಿವಮೊಗ್ಗ ಭಾಳ ಹತ್ತಿರ ಆಗ್ತದೆ ಅದಕ್ಕೆ ಹೊಸಪೇಟು ಅಲ್ಲೇ ಬಳ್ಳಾರಿ ಇದೆ ಧಾರವಾಡ ಇದೆ ಬೆಳಗಾವಿ ಕೂಡ 4 ಅವರ್ಸ್ನಾಗ ಬರ್ಬೋದು ನಾವು ಆ ಆ್ಯಂಗಲ್ನಿಂದ ಅದನ್ನೆಲ್ಲ ಭೌಗೋಳಿಕವಾಗಿ ನೋಡಿ ಅದನ್ನು ನಾವು ಹೇಳಿದ್ದು ಸುಮ್ಮನೆ ಹಂಗೆ ಇಲ್ಲಿ ತಪ್ಪಿಸ್ಬೇಕು ಅಲ್ಲಿ ಮಾಡಬೇಕಂತಲ್ಲ ಎಂಟೈರ್ ಹೆಚ್ಚು ಜನಕ್ಕೆ ಅನುಕೂಲ ಆಗುತ್ತೆ ಅಂತ ನಾವು ಸಜೆಸ್ಟ್ ಮಾಡಿದ್ವಿ.